ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಲ್ಲಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದಾರೆ ಅಮ್ಮ. ಅಂದರೆ ಇದು ಮೆಂತೆ ಗಂಜಿ. ಮೆಂತೆ ಗಂಜಿ ಲಾಸ್ಟ್ ಟೈಮ್ ಒಬ್ಬರು ಕಮೆಂಟ್ ಮಾಡಿದ್ದು ಮೆಂತೆ ಗಂಜಿ ತಿಂದರೆ ಒಳ್ಳೆಯದು ಅಂತ. ಹಾಗಾಗಿ ಅಮ್ಮನ ಹತ್ರ ಹೇಳಿದ್ದೆ, ನನಗಂದ್ರೆ ಇದು ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ಬಟ್ ನನಗಂತೂ ಇದು ತುಂಬ ಇಷ್ಟ ಆಗುತ್ತೆ. ನಮ್ಮ ಅದರಲ್ಲಿ ಕಹಿ ಕಷಾಯ ಕುಡಿತೇವೆ ಒಂದು ದಿವಸ, ಆ ದಿವಸ ಇದನ್ನು ಮಾಡಿ ಕೊಡ್ತಾರೆ. ಅಮ್ಮ ಇದ್ರಲ್ಲ ಹೇಗೂ, ಸೊ ಒಮ್ಮೆ ಯಾವ ರೀತಿ ಮಾಡೋದು ಅಂತ ನೋಡಿಕೊಂಡ್ರೆ ನೆಕ್ಸ್ಟ್ ಮಾಡ್ಬೋದಲ್ಲ ಅಂತ ಮಾಡ್ತಾಯಿದ್ದಾರೆ. ಇಲ್ಲಿ ಅಪ್ಪ ಮಗಳು ಇಬ್ಬರು ಮಲಗಿದ್ದಾರೆ, ಇನ್ನು ಎದ್ದೇಳಬೇಕಷ್ಟೇ. ಪಾಪು ಒಮ್ಮೆ ಎದ್ದು ಫೀಡ್ ಮಾಡಿಸಿದೆ, ಆಮೇಲೆ ಮಲ್ಕೊಂಡಿದ್ದಾಳೆ. ಸ್ವಲ್ಪ ಕೂಲಿತ್ತಲ್ಲ, ಹಾಗಾಗಿ ನೋಡ್ಬೋದು ಅರ್ಧ ನಿದ್ದೆಯಲ್ಲಿದ್ದಾಳೆ. ಸೊ ಇನ್ನೊಮ್ಮೆ ಎದ್ದೇಳುವ ಮುಂಚೆ ಬೇಗ ಪದಾರ್ಥಕ್ಕೆ ರೆಡಿ ಮಾಡುವ ಅಂತ, ಯಾಕಂದರೆ ಅಮ್ಮ ಇವತ್ತು ಮಧ್ಯಾಹ್ನ ಹೊರಡ್ತಾರೆ ಮನೆಗೆ. ಎಂತ ಸ್ಪೆಷಲ್? ವೆಜ್ ಶುಕ್ರವಾರ ಇವತ್ತು, ಹಾಗೆ ಫುಲ್ ವೆಜ್ ಇವತ್ತು. ಮತ್ತೆ ವ್ಲಾಗಿಗೆ ಏನೋ ಸಂಬಂಧ ಇದೆ, ನಾನು ಎಷ್ಟು ವ್ಲಾಗ್ ಮಾಡೋದು ಶುಕ್ರವಾರ. ಹೌದು, ಶುಕ್ರವಾರ ಒಳ್ಳೆ ದಿವಸ. ಆದರೆ ವಿಷಯ ಏನಂದರೆ, ನಿಮ್ಗೆ ಯಾವತ್ತು ಅನಿಸ್ಬೋದು ಇವರು ವೆಜ್ ಅಂತ, ಯಾಕೆ ಶುಕ್ರವಾರ ಜಾಸ್ತಿ ನಾನು ನಾನ್ ವೆಜ್ ಅಂತ ಗೊತ್ತು, ಆದರೆ ಇವತ್ತು ವೆಜ್. ಯಾಕೆಂದರೆ ಶುಕ್ರವಾರ ಅಲ್ಲ, ಮತ್ತು ಸಂಜೆ ದೇವಸ್ಥಾನಕ್ಕೆಲ್ಲ ಹೋಗ್ಲಿಕ್ಕಿದೆ. ಇಲ್ಲಿ ಹತ್ತಿರದಲ್ಲಿ ದೇವಸ್ಥಾನ ಇದೆ. ಅಮ್ಮ ಬಂದ 5 ದಿವಸ ಆಯಿತು. ಅಂದರೆ ಅವ್ರು ಮೊನ್ನೆ ಒಂದು ದಿವಸ ಕುತ್ಕೊಳ್ಳಿಕ್ಕೆ ಅಂತ ಬಂದದ್ದು, ಆಮೇಲೆ ಫೋಟೋ ಶೂಟ್ ಇತ್ತಲ್ಲ ಹಾಗಿದ್ರು. ಆಮೇಲೆ ಪಾಪುವಿಗೆ ಕಿವಿ ಚುಚ್ಚಲಿಕ್ಕೆ ಅಂತ ಅಂದ್ಕೊಂಡ್ವಿ ಇವತ್ತು ಅಕ್ಷಯ ತೃತೀಯ, ಬಟ್ ಅದೇನೋ ಮೌಢ್ಯ ಇದೆಯಲ್ಲ, ಹಾಗಾಗಿ ಬೇಡ ಅಂತ ಹೇಳಿದ್ರು. ಜುಲೈ ಎಲ್ಲ ಆಯಿತು, ಹಾಗೆ ತಮ್ಮ ಹೋಗ್ತಾರೆ. ಇಲ್ಲಿ ತೊಂಡೆಕಾಯಿ ಮತ್ತೆ ಕಡಲೆ, ಇದು ನಮ್ದು ಫೇವ್ರೆಟ್. ಆಲ್ಮೋಸ್ಟ್ ಫ್ರೈಡೇ ನಾನು ಮದುವೆ ಆಗಿನಿಂದ ಇದೇ ಮಾಡೋದು. ಅದಕ್ಕೊಂದು ಇವಾಗ ಟೊಮೆಟೊ ಸಾರು ಮಾಡಬೇಕು. ಅದಕ್ಕೂ ಇನ್ನೊಂದು ಒಳ್ಳೆ ಕಾಂಬಿನೇಷನ್, ಸೂಪರ್ ಕಾಂಬಿನೇಷನ್. ಮತ್ತು ನನಗೆ ಅದೊಂದು ಟೇಸ್ಟ್ ಇದೆ, ಹೋಟೆಲಲ್ಲಿ ದೇವಸ್ಥಾನ ಫಂಕ್ಷನಲ್ಲೆಲ್ಲ ಒಂದು ರಸಮ್ ಮಾಡ್ತಾರೆ, ನನಗೆ ಆ ಟೊಮೆಟೊ ಸಾರು ಅಂದರೆ ಇಷ್ಟ. ಬಟ್ ಹೇಗೆ ಮಾಡೋದು ಅಂತ ಗೊತ್ತಿಲ್ಲ. ಮೊನ್ನೆ ಇಲ್ಲಿ ಹೋಟೆಲಿಂದ ಸುಕ್ಕ ನಾನು ಮಾಡಿದ್ದೆ, ಟೊಮೆಟೊ ಸಾರು ಅಲ್ಲಿಂದ ತರಿಸಿ ಚಿಕನ್ ಸುಕ್ಕ ಮಾಡಿದ್ವಿ ಮನೆಯಲ್ಲಿ. ಟೊಮೆಟೊ ಸಾರದು ನೀರಿನ ಸಾರು ತಂದಾಗ್ತದೆ, ಸೂಪರ್ ಇತ್ತು. ಅದು ಹೇಗೆ ಮಾಡೋದು ಅಂತಾನೆ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ತಿಂಡಿ 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 ಹಾಯ್. ಹಾಂ, ಇವಾಗ ಅಮ್ಮ 2:15 ಬಸ್ಸಿಗೆ ಹೋಗ್ತಾರೆ, ಹಾಗೆ ಪದಾರ್ಥ ಎಲ್ಲ ಬೇಗ ಆಗಿದೆ. ಪಾಪುದು ಸ್ನಾನ ಎಲ್ಲ ಆಗಿ ಮಲಗಿದ್ದಾಳೆ. ನನಗೇನು ಇವತ್ತು ಶುಕ್ರವಾರ ಅಲ್ಲ, ತಲೆಗೆಲ್ಲ ಸ್ನಾನ ಮಾಡಬೇಕು, ಎಣ್ಣೆ ಹಚ್ಚಬೇಕು. ಟೊಮೆಟೊ ಸಾರು ಒಂದು ಮಾಡುವ ಅಂತ. ಊಟ ಎಲ್ಲ ಮಾಡಿದ್ದಾರೆ, ಅಮ್ಮ ಮಾಡಿದ್ರು. ಲಾಸ್ಟ್ ಟೈಮ್ ನನಗೆ ತುಂಬ ಜನ ಕಮೆಂಟ್ ಮಾಡಿದ್ರು, ಅಂದರೆ ಮೆಂತೆ ಗಂಜಿ ವೆಜ್ ಮಿಲ್ಕ್ ಬಗ್ಗೆ ಕೇಳಿದ್ದಕ್ಕೆ ಒಬ್ಬೊಬ್ಬರು ಒಂದೊಂದು ಹೇಳಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಹೇಳಿದ್ರು, ಯಾಕಂದರೆ ತುಂಬ ಜನ ಕನ್ಸರ್ನಿಂದ ಹೇಳಿದ್ದೀರಲ್ಲ, ಅದಕ್ಕೋಸ್ಕರ. ಅದರಲ್ಲಿ ಮೆಂತೆ ಗಂಜಿ ಬಗ್ಗೆ ಹೇಳಿದರು. ಮೆಂತೆ ಗಂಜಿ ನನಗೆ ಅಮ್ಮನೂ ಹೇಳಿದರು, ಅಂದರೆ 3 ಮಂತ್ ಆದಮೇಲೆಲ್ಲ ತಿನ್ಬೋದು ಅಂತ. ಹಾಗೆ ಇವತ್ತು ಅಮ್ಮ ಇದ್ರಲ್ಲ, ಸೊ ಅವ್ರ ಕೈಯಿಂದ ಮಾಡಿಸಿದ್ರು. ನೆಕ್ಸ್ಟ್ ನಾನೇ ಮಾಡ್ಬೋದು ಅಂತ, ನನಗದು ನಾನು ಮಾಡಿರಲಿಲ್ಲ. ಸೊ ಇವತ್ತು ಬ್ರೇಕ್ಫಾಸ್ಟಿಗೆ ಎಲ್ಲರಿಗೆ ಅದೇ ಆಯಿತು. ಇನ್ನು ಮಧ್ಯಾಹ್ನ ಊಟಕ್ಕೆ ತೊಂಡೆಕಾಯಿ ಪಲ್ಯ, ಅಲ್ಲ ತೊಂಡೆಕಾಯಿ ಕಡಲೆದ್ದು ಬಸ್ಸಿದೆ ಸುಕ್ಕ, ಅದಕ್ಕೆ ಟೊಮೆಟೊ ಸಾರು. ಫುಲ್ ರೆಡಿ. ಜಿಗ್ಗ ದೂರವಿದ್ದಾನೆ. ಅಂದರೆ ಬೆಳಗ್ಗೆ ಬೇಗ 8 ಗಂಟೆಗೆ 8:30ಗೆ ಏನು ತಿಂದಿದ್ದೀನಿ. 1:30 ಆಗ್ತದೆ, ತುಂಬ ಆಗ್ತದೆ. ವೀಕ್ನೆಸ್ ಸ್ಟಾರ್ಟ್ ಆಗಿದೆ ನನಗೆ. ವಾಮಿಟ್ ಬಂದಾಗ ಆಯ್ತು, ಅದಕ್ಕೆ ಬೇಗ ಓಡಿ ಬಂದು ಊಟ ಮಾಡುವ. 1:30 ಅಲ್ಲ, 1:30. ಎಸ್, ನಾನು ಮಧ್ಯಾಹ್ನ ಊಟ ಎಲ್ಲ ಮಾಡಿ ಬೇಗ ಬೇಗ ರೆಡಿ ಆದದ್ದು, ಲಿಪ್ಸ್ಟಿಕ್ ಎಲ್ಲ ಹಾಕಿ. ಅಮ್ಮ ನಾನು ಬಿಟ್ಟು ಬರಲಿಕ್ಕೆ ಇವರು ಹೋಗಿದ್ರು, ಹಾಗೆ ಒಟ್ಟಿಗೆ ಹೋಗುವ ಅಂತ. ಇವಳು ನೋಡಿ, ಇವಳು ಮಲಗಿದ್ಲ ಅವಾಗ. ಸೊ ಡ್ರೆಸ್ ಹಾಕುವ ಅಂತ ತೊಟ್ಟಿಲಿಂದ ತೆಗೆಯುವಾಗ ಇದ್ಲು. ಸೊ ಆಮೇಲೆ ಸ್ವಲ್ಪ ಅರ್ಧ ನಿದ್ದೆಯಿಂದ ಇದ್ಲಲ್ಲ, ಫುಲ್ ಕಿರಿಕಿರಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು, ಜೋರು ಅಳ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಲು. ಸೊ ಅಲ್ಲಿ ಅಮ್ಮನಿಗೆ ಬಸ್ ಕೂಡ ಅಂದರೆ
ನಮ್ಮ ಊರಿಗೆ ಅಂದರೆ ಬಸ್ ಎಲ್ಲ ತುಂಬ ಕಮ್ಮಿ, ಅದು ಟೈಮ್ ಇರೋದಲ್ಲ. ಸೊ ಅದು ಮಿಸ್ ಆದರೆ ಮತ್ತೆ ಕಷ್ಟ ಅಂತ ಇವರಿಗೆ ಹೇಳಿದೆ, ನೀವು ಹೋಗಿ ಬನ್ನಿ ಅಂತ. ನನಗಂದರೆ ಒಂದು ತುಳಸಿ ಗಿಡ ಬೇಕಿತ್ತು. ನಾವಂದರೆ ಇಲ್ಲಿ ಕೂತ್ಕೊಳ್ಳುವ ದಿವಸ ಇಡಬೇಕದು ಆ್ಯಕ್ಚುಲಿ, ಬಟ್ ನಾವು ಸ್ವಲ್ಪ ಗಡಿಬಿಡಿಯಲ್ಲೆಲ್ಲ ಆಗಲಿಲ್ಲ. ಹಾಗಾಗಿ ಅದು ಮತ್ತೆ ಸ್ಯಾಟರ್ಡೇ ಇದು ಮಾಡಬೇಕಲ್ಲ. ಸೊ ಇವತ್ತು ಫ್ರೈಡೇ ಆಗಿರೋದ್ರಿಂದ ನಾಳೆ ಇಡಬೇಕು, ಇವತ್ತು ತಗೊಂಡು ಬರುವ ಅಂತ. ಸೊ ಇನ್ನು ಹೇಗೂ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕು ಅಂತಿದ್ದೀವಿ. ಸೊ ಇನ್ನಲ್ಲಿ ಹೋಗುವಾಗ ಎಲ್ಲಾದರೂ ನೋಡುವ ಅಂತ. ಇವಾಗೊಂದು ನಾನು ಕೂಡ ಹಾಫ್ ಆನ್ ಅವರ್ ನಿದ್ದೆ ಮಾಡಿದ್ದೆ. ಇವಾಗಷ್ಟೇ ಬಂದರು. ಇವತ್ತು ನಿದ್ದೆ ಇಲ್ಲ, ಜಸ್ಟ್ ಅವರೊಂದು 10 ಮಿನಿಟ್ಸ್ ಮಲ್ಕೊಳ್ತಾರೆ. ಮಲ್ಕೊಳ್ಳಿಕ್ಕೆ ಹೋಗುವಾಗ ನೋಡಿ ಇವಳು ಕುಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಸೊ ಇನ್ನು ದೇವಸ್ಥಾನಕ್ಕೆ ಹೋಗ್ಬೇಕು. ನನಗಂದ್ರೆ ಇಷ್ಟ ಸಂಜೆ 6 ಗಂಟೆಗೆ ಆ ಥರ ಎಲ್ಲ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಖುಷಿ ಆಗುತ್ತೆ. ನೈಟ್ ಆದರೆ ಸ್ವಲ್ಪ ರಶ್ ಆಗುತ್ತಲ್ಲ, ಹಾಗಾಗಿ ಹೋಗುವ ಅಂತ. ಅಂದರೆ ಯಾವಾಗಲೂ ನಾವು ಇಷ್ಟು ದಿವಸ ಹೊರಗಡೆ ಹೊರಟಿದ್ವಿ. ಫಸ್ಟ್ ಟೈಮ್ ನಾವು ರೆಡಿಯಾಗಿ ಕೂತ್ಕೊಂಡದಂದ್ರೆ ಇವತ್ತೇ ಫಸ್ಟ್ ಟೈಮ್. ಅಂದರೆ ಬಸ್ ಇತ್ತಲ್ಲ, ಇಲ್ಲಾಂದರೆ ಸ್ವಲ್ಪ ಟೈಮ್ ಆಚೆ ಈಚೆ ಆದರೂ ಪರವಾಗಿಲ್ಲ. ಬಸ್ ನಮಗೆ ಕಾಯಲ್ಲಲ್ಲ. ಸೊ ಬೇಗ ಹೋದ್ವಿ. ಇಲ್ಲಿ ಸ್ಪೆಷಲ್ ನೋಡಿ, ಸಂಜೆ ಆಗುವಾಗ ಫುಲ್ ಬಿಸಿಲು. ಅಂದರೆ ಸೂರ್ಯ ಮುಳುಗ್ಲಿಕ್ಕೆ ಈ ಸೈಡ್ ಬರ್ತಾರೆ. ಸೊ ಇವಾಗ ಕಾಫಿ, ನನಗೆ ಕಾಫಿ ಬೇಡ, ಇವರಿಗೆ ಕಾಫಿ ಅಂತೆ. ಐಸ್ ಕ್ರೀಮ್ ತಿಂತ ಇದ್ದಾರೆ ನೋಡಿ, ಐಸ್ ಕ್ರೀಮ್ ತಿಂದು ಕಾಫಿ ಅಂತೆ. ಸೂಪರ್ ಕಾಂಬಿನೇಷನ್, ಐಸ್ ಕ್ರೀಮ್ ಅಂಡ್ ಕಾಫಿ. ಹೋದ್ರು ಮನೆಗೆ. ಸೊ ನಂಗಂದ್ರೆ ಸಂಜೆ ಹೊತ್ತಿಗೆ ಚಿಕ್ಕಂದಿಂದ ಕೂಡ ಹಾಗೇನೆ, ಮನೆಗೆಲ್ಲ ಯಾರಾದ್ರೂ ಬಂದ್ರೆ ಎಲ್ಲ ಸಂಜೆ ಹೊತ್ತಿಗೆ ಅಥವಾ ನೆಕ್ಸ್ಟ್ ಡೇ ಮಾರ್ನಿಂಗ್ ಎದ್ದೇಳುವಾಗೆಲ್ಲ ತುಂಬಾ ಬೋರ್ ಅನಿಸೋದು, ಯಾರಾದ್ರೂ ಬಂದು ಹೋದ್ರೆ ಎಲ್ಲ. ಸೊ ಅಮ್ಮ 5 days ಇದ್ರಲ್ಲ, ಅಂದ್ರೆ ಲಾಸ್ಟ್ ಟೈಮ್ ಅಮ್ಮನ ಮನೆಯಿಂದ ಬಂದಾಗ ಅಷ್ಟು ಏನು ಇದಾಗಿರ್ಲಿಲ್ಲ. ಯಾಕಂದ್ರೆ ನಾವು ಅದಕ್ಕಿಂತ ಮುಂಚೆ ಒಮ್ಮೆ ಬರ್ತಾ ಹೋಗ್ತಾ ಇದ್ವಲ್ಲ. ಸೊ ಸಡನ್ ಬಂದದಲ್ಲ, ಹಾಗಾಗಿ ಸ್ವಲ್ಪ ಮ್ಯಾನೇಜ್ ಆಯ್ತು. ಇವತ್ತಂದ್ರೆ ನಾವು ಬಂದ ಮೇಲೆ ಅಮ್ಮ ಬಂದಿದ್ರಲ್ಲ. ಸೊ 5 days ಇದ್ರು ಕಂಟಿನ್ಯೂಸ್ ಆಗಿ. ಅವ್ರು ಆ್ಯಕ್ಚುಲಿ ಕೂತ್ಕೊಳ್ಳಲ್ಲ, ಯಾಕಂದರೆ ನಮಗೆ ಅಲ್ಲಿ ತೋಟ ದನ ಎಲ್ಲ ಇದೆಯಲ್ಲ. ಸೊ ಕಷ್ಟ ಆಗುತ್ತೆ ಅವರಿಗೆ. ತಂಗಿ ಕೂಡ ಕೆಲಸಕ್ಕೆ ಹೋಗ್ತಿದ್ದಾಳೆ. ಬಟ್ ಈ ಸಲ ಸ್ವಲ್ಪ ಫೋಟೋಶೂಟು, ಆಮೇಲೆ ಪಾಪುದು ಕಿವಿ ಚುಚ್ಚಿಸ್ಲಿಕ್ಕಿದೆ ಅಂತ ಇವತ್ತು ಕೂತ್ಕೊಂಡಿದ್ದವರು. ಸೊ ಹೋದ್ರು ಅವರು. ಇನ್ನೊಂದು ದಿವಸ ಬೇಜಾರು ಅನಿಸುತ್ತೆ, ಏನು ಮಾಡೋದು. ಎಲ್ಲ ಮದುವೆ ಆದಮೇಲೆ ಈ ಥರ ಫೀಲಿಂಗ್ಸ್ ಎಲ್ಲ ಹೆಣ್ಮಕ್ಳಿಗೆ ಇರುತ್ತೆ. ಸೊ ಪರವಾಗಿಲ್ಲ. ನೆಕ್ಸ್ಟ್ ವಾರ ಅಂದರೆ ನಮ್ಮದು ಮನೆಯಲ್ಲಿ ಭೂತ ಸೇವೆ ಇದೆ. ಸೊ ಹಾಗಾಗಿ ನೆಕ್ಸ್ಟ್ ಶುಕ್ರವಾರ ಆ ಥರ ನಾವು ಹೋಗ್ತೀವಿ. ಹಾಗೆ ಹೋಗ್ತಾ ಬರ್ತಾ ಇರುವಾಗ ಮ್ಯಾನೇಜ್ ಆಗುತ್ತೆ. ಇನ್ಮೇಲೆ ಇವರು ಮನೇಲಿ ಇರ್ತಾರೆ ಸ್ವಲ್ಪ, ಅಂದರೆ ಇನ್ನು ಜೂನಲ್ಲೆಲ್ಲ. ಸೊ ಸ್ವಲ್ಪ ಮ್ಯಾನೇಜ್ ಆಗ್ತದೆ. ನನಗೆ ಸಂಜೆ ಹೊತ್ತಿಗೆ ಫುಲ್ ಡೇ ಅಲ್ಲಿ ಸಂಜೆ ಟೈಮ್ಗೆ ಅಂದರೆ ಈ ಥರ ತುಂಬ ಜನಕ್ಕೆ ಅನ್ನಿಸ್ಬೋದೇನು ಗೊತ್ತಿಲ್ಲ, ನಂತರ ಯಾರಾದರೂ ಇರ್ಬೋದು. ಸಂಜೆ ಹೊತ್ತಿಗೆ ತುಂಬ ನನಗೆ ಬೋರ್ ಅನಿಸುತ್ತೆ ಯಾರಾದರೂ ಇಲ್ಲ ಅಂದರೆ. ಬೆಳಗ್ಗೆ ಕೂಡ ಅಷ್ಟೇ. ಅಂದರೆ ಇವತ್ತು ಯಾರಾದರೂ ಹೋದರೆ ನಾಳೆ ಬೆಳಗ್ಗೆ ಎದ್ದೇಳುವಾಗ ಫುಲ್ ಒಂಥರ ಬಿಕೋ ಅನಿಸುತ್ತೆ ಮನೆಯೆಲ್ಲ. ಹಾಗೆ ಇಲ್ಲಿ ನೋಡಿ, ಇಲ್ಲಿ ಕಾಮನ ಬಿಲ್ ಬಂದಿದೆ ನೋಡಿ. ನಮ್ಮ ಮನೆ ಪಾತ್ರೆ ತೊಳೆಯುವ ಜಾಗದಲ್ಲಿ ಕಾಮನ ಬಿಲ್ ಬಂದಿದೆ. ಒಂದು ವಿಶೇಷ ಇದೆ. ನಾವು ಅದ್ರಲ್ಲೂ ಕೂಡ ಸ್ವಲ್ಪ ಡಿಫ್ರೆಂಟ್. ಅಂದ್ರೆ ಪಾಪ ಇವಾಗ ಫೀಡ್ ಮಾಡಿಸಿ ಆಟ ಆಡಿ ಆಯ್ತು. ಇವಾಗ ನಿದ್ದೆ ಬರ್ತಾ ಇದೆ ಅವಳಿಗೆ, ಹಾಗಾಗಿ ಸ್ಟಾರ್ಟ್ ಮಾಡಿದ್ರು. ಸ್ವಲ್ಪ ಇನ್ನು ಮಲಗ್ತಾರೆ. ಅಂದ್ರೆ ಇವ್ರು ಯಾವ ತರ ಅಂದ್ರೆ ಎಷ್ಟು ಜನ ಬಂದ್ರು ಕೂಡ ಅವಾಗ ಜಾಲಿಯಲ್ಲಿ ಇರ್ತಾರೆ. ಹೋದಾಗ ಬೇಜಾರ ಅಂತ ಇರಲ್ಲ ಅವರಿಗೆ. ಅಂದ್ರೆ ಹೋದಾಗ ಒಬ್ರು ಇರ್ಲಿಕ್ಕೂ ಖುಷಿ ಪಡ್ತಾರೆ, ಇದ್ದಾಗ ಜಾಲಿ ಮಾಡ್ತಾರೆ. ಆ ತರ ಉಂಟ ಅಲ್ಲ. ಬಿಸಿ ಬಿಸಿ ಕಾಫಿಗೆ ಹಾಲು ರೆಡಿ ಆಗ್ತದೆ, ಬಿಸಿ ಆಗ್ತದೆ. ಈಗ ಒಂದು ಸ್ವಲ್ಪ ಹೊತ್ತಲ್ಲಿ ಕಾಫಿ ಕುಡಿಬೇಕು, ಬಿಸಿ ಬಿಸಿ ಚಂದ ಆಗ್ತದೆ. ಬನ್ನಿ ಕುಡಿದು ಬರುವ. ಯಾರಿಲ್ಲಿ ಬೋರ್ಡಲ್ಲಿ ಬೇಳೆ ಫಿಟ್ಟಿಂಗ್ ಕೆಲಸ ನಡೀತಾ ಇದೆ ನೋಡಿ. ವಾಷಿಂಗ್ ಮಿಷಿನ್ ಕೈ ಕೊಟ್ಟಿದೆ. ನಮ್ಗೆ ವಾಷಿಂಗ್ ಮಿಷಿನ್ ಕೈ ಕೊಟ್ಟಿಲ್ಲ. ಅಂದ್ರೆ ವಾಷಿಂಗ್ ಮಿಷಿನ್ ಔಟ್ಲೆಟ್ ನೀರು ಹೋಗುವ ಅದು ತುಂಬಾ ಎತ್ತರ ಇಟ್ಟಿದ್ದಾರೆ, ಸ್ವಲ್ಪ ಮಿಸ್ಟೇಕ್ ಆಗಿದೆ. ಹಾಗಾಗಿ ಅದು ನೀರು ಕರೆಕ್ಟ್ ಹೋಗ್ತಾ ಇಲ್ಲ, ಬ್ಲಾಕ್ ಆಗ್ತದೆ. ಅದು ರಿನ್ಸ್ ಆಗಿ ಅಲ್ಲೇ ಸ್ಟಾಪ್ ಆಗ್ತದೆ. ಅದಕ್ಕೋಸ್ಕರ ಅದೊಂದು ಪೈಪ್ ಕಟ್ ಮಾಡಿ ಪಟಕ್ ಅಂತ ಒಂದು ಕೆಲಸ ಮುಗಿಸಿ ಬಿಡುದು. ಚಿಕ್ಕ ಚಿಕ್ಕ ಕೆಲಸ ಎಲ್ಲ ಇವರೇ ಮಾಡ್ತಾರೆ. ಇಲ್ಲಾಂದ್ರೆ ವಾಪಸ್ ಕರಿಬೇಕಲ್ಲ, ಗೊತ್ತಿರ್ಬೋದು, ಬ್ಯುಸಿ ಇರ್ತಾರೆ. ಸೊ ವಾಷಿಂಗ್ ಮಿಷಿನ್ ಅಂತ ಇವಾಗ ನಮಗೆ ಬೇಕೇ ಬೇಕು. ಎಲ್ಲ ಕೆಲಸ ಮಾಡ್ತಾ ಅಂದರೆ
ಮ್ಯಾನೇಜ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಗಾಗಿ ಎಸ್, ಇವಾಗ ಇಲ್ಲಿ ಸಂಜೆ ಮನೆಯಲ್ಲಿ ದೀಪ ಹಚ್ಚಿ ನೆಕ್ಸ್ಟ್ ದೇವಸ್ಥಾನಕ್ಕೆ ಹೋಗುವಂತ. ಹೇಗೂ ಲೇಟ್ ಆಗಿತ್ತಲ್ಲ ಅಂತ. ಇದು ನಿನ್ನೆ ನಾನು ನನ್ನ ಒಂದು ಕಿವಿ ಇಯರಿಂಗ್ ಇತ್ತು, ಅದನ್ನು ಎಕ್ಸ್ಚೇಂಜ್ ಮಾಡಿ ತಗೊಂಡು ಬಂದಿರುವಂಥದ್ದು. ಅದು ಸ್ವಲ್ಪ ಕಟ್ಟಾಗಿತ್ತು, ಅದಕ್ಕಾಗಿ ಅಕ್ಷಯ ತೃತೀಯಕ್ಕೆ ಆ್ಯಕ್ಚುಲಿ ಪಾಪುವಿಗೆ ಪರ್ಚೇಸ್ ಮಾಡಬೇಕಿತ್ತು, ಬಟ್ ಅದು ಸ್ವಲ್ಪ ಇವಾಗ ಆಗಲ್ಲ ಹೇಳಿದ್ದಕ್ಕೆ ಪರ್ಚೇಸ್ ಮಾಡಲಿಕ್ಕೆ ಹೋಗಿಲ್ಲ. ದೇವಸ್ಥಾನಕ್ಕೆ ಫುಲ್ ರೆಡಿಯಾಗಿ ಸ್ವಲ್ಪ ಲೇಟ್ ಆಯಿತು. ನಾವು ಯೋಚನೆ ಮಾಡಿದ ಪ್ಲ್ಯಾನಿಗಿಂತ ಸ್ವಲ್ಪ ಪೂಜೆ ಸಿಗ್ತದೆ ಈಗ. ಮೆಲ್ಲಪ್ಪು ಸ್ವಲ್ಪ ಮ್ಯಾಚಿಂಗ್ ಕೂಡ ಇದೆ ಇವತ್ತು. ಮ್ಯಾಚಿಂಗ್ ಮಾಡೋದು ಆಲ್ಮೋಸ್ಟ್ ನಾವು ಕೆಲವೊಮ್ಮೆ ಮ್ಯಾಚಿಂಗ್ ಮಾಡೋದು ನಮ್ಮದೊಂದು ಸ್ಟೈಲ್ ಇಬ್ಬಾರ್ದು. ಕೆಲವೊಮ್ಮೆ ಮ್ಯಾಚಿಂಗ್ ಮಾಡೋದು, ಕೆಲವೊಮ್ಮೆ ಒಂದೇ ಲೆಕ್ಕ ಇರ್ತದೆ ಡ್ರೆಸ್ ಕಲರ್. ಅದೊಂದು ಕೋಇನ್ಸಿಡೆನ್ಸ್. ಅದು ಜನ್ಮದ ಅನುಬಂಧ ಮತ್ತೊಂದು ಎಂಥದೊಂದು ಬಂಧ. ಅಲ್ಲಿ ನಿಂತಿದೆ ನಮ್ಮ ರಥ. ಬೇಗ ಹೋಗಿ ಬರಬೇಕು, ಲೇಟ್ ಆಗಿದೆ ಆಲ್ರೆಡಿ. ಅಲ್ಲಿ ಸಿಗುವ. ನಾವಿಲ್ಲಿ ದೇವಸ್ಥಾನಕ್ಕೆ ಹೋಗಿ ಪೆಟ್ರೋಲ್ ಖಾಲಿಯಾಗಿತ್ತು, ಹಾಗಾಗಿ ಪೆಟ್ರೋಲ್ ಹಾಕಿಸುವ ಅಂತ ಹೋಗುವಾಗ ದಾರಿಯಲ್ಲಿ ಈ ಥರ ನೋಡಲಿಕ್ಕೆ ಸಿಕ್ಕಿತ್ತು. ಅಲ್ಲಿ ಹತ್ತಿರ ಅಂದರೆ ನೇಮೋತ್ಸವ ಆಗ್ತಾಯಿತ್ತು. ಸೊ ಇವರಿಗಂತೂ ತುಂಬ ಖುಷಿ ಆಯಿತು. ಅಂದರೆ ಇವರಿಗೆ ಈ ಥರ ಎಲ್ಲ ಹೋಗ್ತಾ ಇರುವಾಗ ನೋಡಲಿಕ್ಕೆಲ್ಲ ಸಿಕ್ಕಿದ್ರೆ ಅವರಿಗೆ ತುಂಬ ಖುಷಿ ಆಗುತ್ತೆ. ಸೊ ಭಜನೆ ಎಲ್ಲ ಮಾಡ್ತಾಯಿದ್ರು, ಅವರು ಕೂಡ ಗುರುತು ಹಿಡಿದು ಹಾಯ್ ಮಾಡ್ತಾಯಿದ್ರು. ಇಲ್ಲಿ ನಾನು ಮತ್ತು ಪಾಪು ಒಳಗಡೆನೇ ಇದ್ವಿ. ಇವರು ಅಂದರೆ ಅಲ್ಲಿ ದೈವ ಅದು ಫಸ್ಟ್ ಟೈಮ್ ನಾವು ಈ ಥರ ನೋಡ್ತಾ ಇರೋದು. ಅದರಲ್ಲಿ ಕರ್ಕೊಂಡು ಬರ್ತಾಯಿದ್ರು. ಹಾಗಾಗಿ ಇವರು ಕೈ ಮುಗಿಲಿಕ್ಕೆ ಅಂತ ಗಾಡಿಯಿಂದ ಇಳಿದಿದ್ರು. ಸೊ ವಿಡಿಯೋ ಅಂದರೆ ನಾನು ಸಡನ್ ಪಾಪು ಇದ್ಲಲ್ಲ, ಸೊ ಕರೆಕ್ಟಾಗಿ ತೋರಿಸ್ಲಿಕ್ಕೆ ಆಗಲಿಲ್ಲ. ಇವರನ್ನು ಅಲ್ಲಿ ಕರೆದ್ರಂತೆ, ಬಟ್ ಪಾಪು ಇದ್ರಲ್ಲ, ನಾವು ಬೇಗ ಮನೆಗೆ ಬರಬೇಕಿತ್ತು. ಎಸ್, ಮನೆಗೆ ಬಂದು ಬಾಬನನ್ನು ಫುಲ್ ಮಾಲಿಶ್ ಮಾಡಿ ಡ್ರೆಸ್ ಹಾಕ್ಬೇಕಿನ್ನು, ಪ್ಯಾಂಟ್ ಹಾಕಿ ಇನ್ನು ಡ್ರೆಸ್ ಹಾಕಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಯಾಕಂದ್ರೆ ಲಾಸ್ಟ್ ಟೈಮ್ ದೇವಸ್ಥಾನದಲ್ಲಿ ವಿಡಿಯೋ ತೋರಿಸಿದ್ವಿ, ಹಾಗಾಗಿ ಮತ್ತೊಮ್ಮೆ ಅಲ್ಲಿ ರಶ್ ಕೂಡ ಇತ್ತು, ತೆಗಿಲಿಕ್ಕೆ ಆಗಲಿಲ್ಲ ವಿಡಿಯೋ. ಯಾಕಂದ್ರೆ ಶೆಕೆಗೆ ಪಾಪವನ್ನು ಹ್ಯಾಂಡಲ್ ಮಾಡುದೇ ದೊಡ್ಡ ಫುಲ್. ಅಂದ್ರೆ ಒಳಗಡೆ ಹೋದ್ರೆ ರಂಗ ಪೂಜೆ ಆಗ್ತಾ ಇತ್ತು, ಹಾಗಾಗಿ ಅಲ್ಲಿ ಅಂದ್ರೆ ದೀಪ ಎಲ್ಲ ಹಚ್ಲಿಕ್ಕಿತ್ತು ಅಂತ ಫ್ಯಾನ್ ಎಲ್ಲ ಆಫ್ ಮಾಡಿದ್ರು. ಅಂದ್ರೆ ಪಾಪುಗೆ, ನನ್ಗಂತೂ ಶೆಕೆ ಆಗ್ತಿತ್ತು, ಬಟ್ ಪಾಪು ಇದ್ದು ತಲೆಯೆಲ್ಲ ಪಾಪು ಬೆವರಿತ್ತು. ಗಟ್ಟಿ ಅಂದ್ರೆ ಜೋರ್ ನಿದ್ದೆಯಲ್ಲಿದ್ಲು ಅವಳು ಗಾಡಿಯಲ್ಲಿ ಹೋಗುವಾಗ. ಬಟ್ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಎಚ್ಚರ ಆದ್ಲು. ಅಂದ್ರೆ ಇಲ್ಲಿ ನೋಡಿ, ಹೊಸತ್ತು ಕಿವಿದ್ದು ಇವತ್ತು ಹಾಕೊಂಡೆ ಅಕ್ಷಯ ತೃತೀಯಕ್ಕೆ. ಇವ್ರು ದೇವರಿಗೆಲ್ಲ ಇಟ್ರು. ಸೊ ಇನ್ನು ಪಾಪುವಿಗೆ ಒಂದು ಫೀಡ್ ಮಾಡಿ ಮಲಗಿಸ್ಬೇಕು. ಅವಳಿಗೆ ಬರುವಾಗನೇ ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು, ಆಗ ನಿದ್ದೆ ಬರಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಫುಲ್ ಕವರ್ ಅಂದರೆ AC ಯೂಸ್ ಮಾಡ್ತೇವೆ ನೈಟ್, ಹಾಗಾಗಿ ಫುಲ್ ಕವರ್ ಇದ್ದು ಡ್ರೆಸ್ ಹಾಕೋದು ಇವಾಗ. ಏರಿಯೋ ಅಮ್ಮ ಇಲ್ಲಿ ಪಾಪುನ ಫುಲ್ ರೆಡಿ ಎಲ್ಲ ಮಾಡಿಸಿ ಆಯಿತು, ಇನ್ನು ಮಲಗಿಸ್ಬೇಕು ಅವಳನ್ನು. ಇವಳನ್ನು ಅಮ್ಮು ಅಂತ ಕರೀತಾರೆ. ಅಂದರೆ ಮುಂಚೆ ನನಗೆ ಇವರು ಅಮ್ಮು ಅಂತ ಕರೀತಾ ಇದ್ರು. ಸೊ ಅಂದರೆ ಲವ್ ಮಾಡೋ ಟೈಮಲ್ಲಿ. ಸೊ ಅವರಿಗೆ ಆ ಹೆಸರು ಅಂದರೆ ತುಂಬ ಇಷ್ಟ. ಅಂದರೆ ಕೆಲವರು ಕೇಳಿದ್ರು, ಅಂದರೆ ಒಬ್ಬರು ಕೇಳಿದರು ಹೆಸರು ಭಾರ್ಗವಿ ಅಥವಾ ಆರ್ವಿ ಅಂತ. ಅಂದರೆ ಅವಳ ಜಾತಕದ ಹೆಸರು ಭಾರ್ಗವಿ ಅಂತ, ಅಂದರೆ ಆ ಥರ ಎಲ್ಲ ಬಂದಿತ್ತು, ಭಾರ್ಗವಿ ಅಂತ. ಆರ್ವಿ ಅಂತ ನಾವು ಅಂದರೆ ಹೀಗೆ ಕರೀಲಿಕ್ಕೆ ಅಂತ ಆರ್ವಿ ಅಂತ ಚೂಸ್ ಮಾಡಿದ್ವಿ. ಅಂದರೆ ಭಾರ್ಗವಿಯಲ್ಲೇ ಶಾರ್ಟ್ ನೇಮ್ ಥರ. ಇವರಿಗಂದರೆ ಇನ್ನೊಂದು ಪೆಟ್ ನೇಮ್ ಅಂತ ಇರುತ್ತಲ್ಲ, ಸೊ ಅವರಿಗೊಂದು ಇಷ್ಟದ ಹೆಸರು ಅಂತ. ಸೊ ನಾನಂದರೆ ಚಿಕ್ಕನ್ನಿಂದ ಕೂಡ ಅಂದರೆ ಪಾಪುವಿಂದ ಬೇರೆ ಬೇರೆ ಹೆಸರಿಂದ ಕರೀತಾ ಇರ್ತೀನಿ. ಸೊ ಇವರಿಗೆ ಅಮ್ಮು ಅಂತ ಇಷ್ಟ, ಹಾಗಾಗಿ ಅಮ್ಮು ಅಂತ ಕರೀತಾರೆ. ಸೊ ಹಾಗೆ ಇವಾಗ ಫೈನಲಿ ಪಾಪು ರೆಡಿ ಆಗಿದ್ದಾಳೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಸ್ವಲ್ಪ ಆಟ ಆಡ್ತಾಳೆ, ಆಮೇಲೆ ನಿದ್ದೆಗೆ ಹೋಗ್ತಾಳೆ. ಮುಖ ಎಲ್ಲ ನೋಡ್ಬೋದು. ಸ್ವಲ್ಪ
ಕೆಲವೊಮ್ಮೆ ಚೆನ್ನಾಗಿರ್ತಾಳೆ ಮೂಡಲ್ಲಿ, ಅಂದರೆ ಚೆನ್ನಾಗಿ ಆಟ ಆಡ್ತಾಳೆ, ಕೆಲವೊಮ್ಮೆ ಈ ಥರ ಮಾಡ್ತಾ ಇರ್ತಾಳೆ. ಎಸ್, ಈ ವಿಡಿಯೋನು ನಾವು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೇವೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಸಿಗ್ತೀವಿ ನಿಮಗೆ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.